ಹಾಯ್ ಫ್ರೆಂಡ್ಸ್, ನಮಸ್ತೆ. ಹೊರಗಡೆ ಮಳೆ ತುಂಬ ಜಾಸ್ತಿ ಬೀಳ್ತಾ ಇದೆ. ಒಂದು ಸಾಂಬಾರು ಮಾಡೋಣ. ಸಾಂಬಾರು ಮಾಡ್ಬೇಕು ಇವಾಗ. ಹುರ್ಕೊಳ್ಳಿ ಅಂತ ಸಾಂಬಾರು ಮಾಡೋಣ ಹಳ್ಳಿ ಸ್ಟೈಲಲ್ಲಿ. ಈ ಕಾಳು ತಗೊಂಡಿದ್ದೀನಿ, ಇದು ಅವರೆಕಾಳು. ಕಾಣಿಸ್ತಾ ಇದೆಯಾ? ಅವರೆಕಾಳು ತಗೊಂಡಿದ್ದೀನಿ. ಇದ್ರಲ್ಲಿ ಸಾಂಬಾರು ಮಾಡೋಣ ಹಳ್ಳಿ ಸ್ಟೈಲಲ್ಲಿ. ಹೇಗೆ ಮಾಡೋದನ್ನು ನೋಡ್ಕೊಳ್ಳೋಣ ಬನ್ನಿ. ಡೈರೆಕ್ಟಾಗಿ ರುಬ್ಬೋದಕ್ಕೆ ಎಲ್ಲ ಡೈರೆಕ್ಟಾಗಿ ಹಾಕ್ಕೊಳೋದೇನೆ. ಇದನ್ನು ಉರಿಬೇಕು ಅನ್ನೋದೇನಿಲ್ಲ, ಬೇಗ ಆಗಿಬಿಡುತ್ತೆ. 2 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಸ್ವಲ್ಪ, ಜೀರಿಗೆ, ಒಂದು ಸ್ವಲ್ಪ ಕಾಯಿ ಹಾಕ್ಕೊಬೇಕು. ಅದೇ ಮಿಕ್ಸಿ ಬೌಲ್ಗೆ ಅಂದರೆ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕೊಳ್ಳೋಣ. ಇದು ನಮ್ಮ ಮನೆಗೆ ಮಾಡಿರೋ ಸಾಂಬಾರು ಪೌಡ್ರು, ಅಮ್ಮ ಮಾಡಿಕೊಟ್ಟಿರೋದು. ಸಾಂಬಾರು ಪೌಡ್ರ್ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಇದಕ್ಕೆ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಖಾರ ರುಬ್ಕೊಂಡಿದ್ದಾಗಿದೆ. ಕಾಳು ಹುರ್ಕೊಳ್ಳೋಣ ಇವಾಗ. ಕಾಳು ತಗೊಂಡು ಇದೇ ಕುಕ್ಕರಲ್ಲಿ ಮಾಡೋದು. ಇದರಲ್ಲೇ ಡ್ರೈ ಫ್ರೈ ಮಾಡ್ಕೋಬೇಕಿದು. ಇದಕ್ಕೆ ಎಣ್ಣೆ ಗಿಣ್ಣೆ ಏನು ಹಾಕಂಗಿಲ್ಲ, ಹಾಗೆ ನಾರ್ಮಲಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗಿದೆ. ಈ ಥರ ಚೆನ್ನಾಗಿ ಕೆಂಪು ಫ್ರೈ ಮಾಡ್ಕೋಬೇಕು. ಜೋರಾಗಿ ಇಟ್ಕೊಬಾರ್ದು, ಕಮ್ಮಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಮಸಾಲೆಗೆ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಕುಕ್ಕರ್ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ. ನನ್ನ ಮಗ ಬಂದಿದ್ದಾನೆ, ರೇಗಿಸ್ತಾ ಇದ್ದಾನೆ ನೋಡಿ, ಇವನೇ ಅವ್ರ ಮಗ. ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಿಟಪಟ ಸೌಂಡ್ ಬರಲಿ. ಕರಿಬೇವು ಹಾಕ್ಕೊತಾ ಇದ್ದೀನಿ ಒಂದೆಲೆ. ಅದು ಫ್ರೈ ಆಯಿತು. ಇವಾಗ ರುಬ್ಬಿಟ್ಟು ಮಸಾಲೆ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಇವಾಗ. ಇದೊಂದು 2 ನಿಮಿಷ ಫ್ರೈ ಮಾಡೋಣ. ಮಸಾಲೆ ಫ್ರೈ ಆಗಿದೆ. ನೋಡ್ರಿ, ಇನ್ನು ನೀರು ಹಾಕಿಲ್ಲ ನಾನು. ಮಿಕ್ಸಿ ಬೌಲ್ ತೊಳೆದಿರೋದು ನೀರೈತೆ, ಇದನ್ನೇ ಹಾಕ್ತಾ ಇದ್ದೀನಿ. ಇನ್ನ ನೀರು ಬೇಕು, ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ. ಇಷ್ಟು ನೀರು ಇರಬೇಕಿದ್ದು ಸಾಂಬಾರು, ಯಾಕಂದ್ರೆ ಇದು ಕುಕ್ಕರ್ ವಿಸಿಲ್ ಇಡ್ಬೇಕಲ್ಲ. ಬೆದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ನೀರಾಗಿರ್ಲಿ ಒಂದು ಸ್ವಲ್ಪ. ಇವಾಗ ಫ್ರೈ ಮಾಡ್ಕೊಂಡಿರೋ ಕಾಳು ಹಾಕೋಣ. ಒಂದೆರಡು ಆಲೂಗಡ್ಡೆ ಹಾಕ್ಕೊಂತ ಇದ್ದೀನಿ. ಬೇಕಾದ್ರೆ ಇದಕ್ಕಿಂತ ಬದನೆಕಾಯಿ ಬೇಕಾದ್ರೂ ಹಾಕೋಬಹುದು. ನಮ್ಮನೇಲಿ ಬದನೆಕಾಯಿ ಯಾರು ತಿನ್ನಲ್ಲ, ಅದಕ್ಕೆ ಆಲೂಗಡ್ಡೆ ಮಾತ್ರ ಹಾಕ್ತಾ ಇದೀವಿ. ಅಷ್ಟೇ. ಈ ಸಾಂಬಾರು ವಿಸಿಲ್ ಇಡಬೇಕು, ಕ್ಲೋಸ್ ಮಾಡಿಬಿಟ್ಟು. ಉಪ್ಪು ಹಾಕಿದ್ಯಾ? ಇದೊಂದು 3 ವಿಸಿಲ್ ಬರಲಿ. 3 ವಿಸಿಲ್ ಬಂದರೆ ಆಯಿತು, ರೆಡಿ ಆಯಿತು.
ಸಾಂಬಾರ್ ರೆಡಿ ಆಗಿದೆ.